ಎರಡನೇ ದಿನಕ್ಕೆ ಕಾಲಿಟ್ಟ ದಳಪತಿಗಳ ಪಾದಯಾತ್ರೆ ಬಿಡದಿಯಿಂದ ಮೈಸೂರು ರಸ್ತೆ ನೈಸ್ ಜಂಕ್ಷನ್ ವರೆಗೆ ಇವತ್ತು ಪಾದಯಾತ್ರೆ ಇರುವಂತಕ್ಕದ್ದು. ಎರಡನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿರುವಂತಕ್ಕದ್ದು. ಬಿಡದಿಯಿಂದ ಮೈಸೂರು ರಸ್ತೆ ನೈಸ್ ಜಂಕ್ಷನ್ ವರೆಗೆ ಇವತ್ತು ಪಾದಯಾತ್ರೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಆರಂಭವಾಗಲಿದೆ ಜೆಡಿಎಸ್ ಯಾತ್ರೆ. ಇಂದು 16 ಕಿಲೋಮೀಟರ್ ಹೆಜ್ಜೆ ಹಾಕಲಿರುವ ದಳಪತಿಗಳು ಎರಡನೇ ದಿನದ ಪಾದಯಾತ್ರೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟ ದಳಪತಿಗಳ ಪಾದಯಾತ್ರೆ ಬಿಡದಿಯಿಂದ ಮೈಸೂರು ರಸ್ತೆ ನೈಸ್ ಜಂಕ್ಷನ್ ವರೆಗೆ ಇವತ್ತು ಪಾದಯಾತ್ರೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಯಿಂದ ಪಾದಯಾತ್ರೆ ಆರಂಭ ಆಗ್ತಾ ಇರುವಂತಕ್ಕದ್ದು. ಇವತ್ತು 16 ಕಿಲೋಮೀಟರ್ ಹೆಜ್ಜೆ ಹಾಕಲಿದ್ದಾರೆ ದಳಪತಿಗಳು. ಎರಡನೇ ದಿನದ ಪಾದಯಾತ್ರೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಸಾಥ್ ನೀಡ್ತಾ ಇರುವಂತಕ್ಕದ್ದು. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿನ್ನೆಯಿಂದ ಪಾದಯಾತ್ರೆ ಆರಂಭವಾಗಿದೆ. ಇವತ್ತು ಕೂಡ ಮುಂದುವರಿತಾ ಇರುವಂತಕ್ಕದ್ದು. ಒಟ್ಟು 3 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯಲಿದೆ. ಇವತ್ತು ಬಿಡದಿಯಿಂದ ಆರಂಭವಾಗಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತಿ, ಈ ಬಿಡದಿ ಟೌನ್ಶಿಪ್ ವಿರುದ್ಧ ಇದೀಗ ಮೈತ್ರಿ ನಾಯಕರು ಸಮರ ಸಾರಿರುವಂತಕ್ಕದ್ದು. ನಿನ್ನೆಯಿಂದ ಪಾದಯಾತ್ರೆ ಆರಂಭವಾಗಿದೆ. ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಇವತ್ತು ಕೂಡ ಪಾದಯಾತ್ರೆ ಮುಂದುವರಿತಾ ಇರುವಂತಕ್ಕದ್ದು. ಬಿಡದಿಯಿಂದ ಆರಂಭವಾಗಿ 16 ಕಿಲೋಮೀಟರ್ ಇವತ್ತು ಹೆಜ್ಜೆ ಹಾಕಲಿದ್ದಾರೆ ದಳಪತಿಗಳು. ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಸುರಭಿ, ಹೌದು. ಯಾಕೆಂದ್ರೆ ನಿನ್ನೆಯಿಂದ ಕೂಡ ಬಿಡದಿ ವಿಚಾರವಾಗಿ ಈಗಾಗಲೇ ಅಂದ್ರೆ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ ಹೋರಾಟವನ್ನ ಆರಂಭ ಮಾಡಿರುವಂತದ್ದು. ನಿನ್ನೆಯಿಂದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಕೂಡ ಬೈರವಂಗಲದಿಂದ ಆರಂಭ ಆಗಿರುತ್ತೆ. ನಿನ್ನೆ ಬೈರವಂಗಲದಿಂದ ಬಿಡದಿವರೆಗೂ ಕೂಡ ಏನು ಪಾದಯಾತ್ರೆಯನ್ನ ಮುಗಿಸಿದ್ರು. ಆ ನಂತರ ಇವತ್ತು ಬಿಡದಿಯಿಂದ ಕೂಡ ಆರಂಭ ಆಗುವಂಥದ್ದು. ನಿನ್ನೆ ಸುಮಾರು 8 ಕಿಲೋಮೀಟರ್ ಕಾಲ ನಡೆದಂತಹ ನಿಖಿಲ್ ಕುಮಾರಸ್ವಾಮಿ ಇವತ್ತು ಸುಮಾರು 14 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ಮಾಡುವ ಸಾಧ್ಯತೆ ಇರುವಂತದ್ದು. ನಾಳಿಗೂ ಕೂಡ ಪಾದಯಾತ್ರೆಯನ್ನ ಮುಂದುವರಿಸೋದು ಅಂದ್ರೆ ಬೈರಮಂಗಲದಿಂದ ನೇರವಾಗಿ ಬಿಡದಿ ಅಂದ್ರೆ ಇದು ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು. ಹೀಗಾಗಿ ಇವತ್ತು ಕೂಡ ಎರಡನೇ ದಿನ ಪಾದಯಾತ್ರೆಯನ್ನ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವನ್ನ ಮಾಡ್ತಿರುವಂತದ್ದು. ಅದಕ್ಕೆ ಬಿಜೆಪಿ ಮತ್ತು ಪ್ರಮುಖವಾಗಿ ಜೆಡಿಎಸ್ ನ ಎಲ್ಲಾ ಶಾಸಕರು, ಎಂಪಿಗಳು, ಹಾಲಿ ಮತ್ತು ಮಾಜಿ ಶಾಸಕರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಇವತ್ತು ಕೂಡ ಸಾಕಷ್ಟು ಜನಸಂಖ್ಯೆ ಅಂದ್ರೆ ಕಾರ್ಯಕರ್ತರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು ಮತ್ತು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಯಾರೆಲ್ಲ ಹೋರಾಟ ಮಾಡ್ತಿದ್ರು ರೈತರು, ಅವರು ಕೂಡ ಈ ಪಾದಯಾತ್ರೆಯಲ್ಲಿ ನೇರವಾಗಿ ಭಾಗಿಯಾಗ್ತಾ ಇರುವಂತದ್ದು. ಸಾಕಷ್ಟು ಸುಮಾರು ನೂರಾರು ಜನ ಮತ್ತೆ ಸಾವಿರಾರು ಜನ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇರುವಂತದ್ದು. ನಿಖಿಲ್ ಕುಮಾರಸ್ವಾಮಿಗೆ ಕೂಡ ಸಾಥನ್ನ ನೀಡ್ತಾ ಇರುತ್ತೆ. ಇನ್ನೊಂದ್ ಕಡೆ ಇವತ್ತು ಬಿಡದಿ ಏನು ಪಾದಯಾತ್ರೆ ನಡೀತಿದೆ, ಆ ಪಾದಯಾತ್ರೆಗೆ ಇವತ್ತು ದೇವೇಗೌಡರು ನೇರವಾಗಿ ಎಂಟ್ರಿ ಕೊಡ್ತಾ ಇರುವಂತದ್ದು ಸಾಕಷ್ಟು ಮಹತ್ವನ್ನ ಪಡ್ಕೊಂಡಿದೆ. ಯಾಕಂದ್ರೆ ದೇವೇಗೌಡರು ಈ ಹಿಂದೆ ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡ್ಲಿಲ್ಲ ಅಂದ್ರೆ ನಾನು ವಿಧಾನಸೌಧದ ಮುಂದೆ ನಾನು ಧರಣಿ ಕೂರ್ತೀನಿ ಅಂತ ಕೂಡ ದೇವೇಗೌಡರು ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಬಟ್ ಎಲ್ಲ ಒಂದ್ ಕಡೆ 1 ತಿಂಗಳ ಕಾಲ ಏನೋ ಒಂದು ಕಮಿಟಿ ಮಾಡ್ತೀವಿ, ಕಮಿಟಿ ನಂತರ ವರದಿ ಬಂದ ನಂತರ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಡಿ ಕೆ ಶಿವರು ಹೇಳಿದ್ರು. ಆ ನಂತರ ಅವರು ವಿಧಾನಸೌಧದ ಮುಂದೆ ಧರಣಿ ಕೂರೋದನ್ನ ಬಿಟ್ಟಿದ್ರು. ಬಟ್ ಈಗ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಿದೆ ಫ್ರೀಡಂ ಪಾರ್ಕ್ ವರೆಗೂ. ಹೀಗಾಗಿ ಇವತ್ತು ಎರಡನೇ ದಿನ ಆಗಿರೋದ್ರಿಂದ ದೇವೇಗೌಡರು ನೇರವಾಗಿ ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಸುರಭಿ, ಎಸ್ ಮಾರುತಿ, ಇನ್ನೊಂದೇನಂದ್ರೆ ನಾಳೆ ಈ ಪಾದಯಾತ್ರೆ ಮುಕ್ತಾಯ ಆಗ್ತಾ ಇರುವಂತಕ್ಕದ್ದು. ಸರ್ಕಾರಕ್ಕೆ ಚಾಟಿ ಬೀಸಲು ಇಲ್ಲಿ ಮೈತ್ರಿ ನಾಯಕರು ಪ್ಲಾನ್ ಮಾಡಿರುವಂತಕ್ಕದ್ದು. ಇನ್ನು ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಸಾಧ್ಯತೆ ಇದೆ ಅಂತ ಮಾಹಿತಿ ಕೂಡ ಇರುವಂತಕ್ಕದ್ದು. ಏನ್ ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಮೈತ್ರಿ ನಾಯಕರು ಅಂತ? ಸುರಭಿ, ಹೌದು. ಯಾಕೆಂದ್ರೆ ಈಗ ಸದನದಲ್ಲೂ ಕೂಡ ಚರ್ಚೆ ಮಾಡೋದಕ್ಕೆ ಈಗಾಗಲೇ ಮೈತ್ರಿ ನಾಯಕರು ನಿರ್ಧಾರ ಮಾಡಿರುವಂತದ್ದು. ನಾಳೆ ವಿಧಾನಸೌಧ ಮುತ್ತಿಗೆ ಕೂಡ ಹಮ್ಮಿಕೊಳ್ಳುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಪೊಲೀಸರ ಪರ್ಮಿಷನ್ ಕೂಡ ಸಿಕ್ಕಿಲ್ಲ ಎಂಬ ಚರ್ಚೆ ಇರುವಂತದ್ದು. ನಾಳೆ ನೋಡ್ಬೇಕಾಗತ್ತೆ ಬೆಂಗಳೂರಿಗೆ ಎಂಟ್ರಿಗೆ ಪೊಲೀಸರು ಅವಕಾಶ ಕೊಡ್ತಾರಾ ಇಲ್ಲ ಎಂಬುದು. ಬಟ್ ಈಗಾಗಲೇ ಮೈತ್ರಿ ನಾಯಕರು ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಏನು ವಿಧಾನಸೌಧಕ್ಕೆ ಹೋಗುವಂತದ್ದಾಗಿರ್ಬೋದು ಮತ್ತೆ ಇದಕ್ಕೆ ಹೋಗುವಂತ ಸಿದ್ಧತೆಯನ್ನ ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಬಟ್ ನಾಳೆ ಏನು ಸರ್ಕಾರದಿಂದ ಅನುಮತಿ ಸಿಗುತ್ತಾ, ಪೊಲೀಸ್ ಇಲಾಖೆಯಿಂದ ವಿಧಾನಸೌಧವರೆಗೂ ಅಥವಾ ಫ್ರೀಡಂ ಪಾರ್ಕ್ ಹೋಗೋವರೆಗೂ ಅನುಮತಿ ಸಿಗುತ್ತಾ ಎಂಬುದು ಕೂಡ ಕಾದು ನೋಡ್ಬೇಕು. ಸುರಭಿ, ಹಾಗಾಗಿ ಧನ್ಯವಾದಗಳು ಮಾರುತಿ. ಎಸ್, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಹಮ್ಮಿಕೊಂಡಿರುವಂತಕ್ಕದ್ದು. ಇವತ್ತು ಕೂಡ ಎರಡನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿರುವಂತಕ್ಕದ್ದು. ಬೆಳಗ್ಗೆ 11 ಗಂಟೆಗೆ ಪಾದಯಾತ್ರೆ ಆರಂಭವಾಗಲಿದೆ.